ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಎಲ್ಲಾ ರೀತಿಯ ಸಿದ್ಧತೆಗಳು ಅರಮನೆ ಅಂಗಳದಲ್ಲಾಗ್ತಾ ಇದೆ. ಇವತ್ತು ಶುಭ ಲಗ್ನದಲ್ಲೇ ಲೇಖಕಿ ಭಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಉದ್ಘಾಟನೆಗೆ ಕ್ಷಣಗಣನೆ. ನಾಡಿನ ಅಧಿದೇವತೆ ಚಾಮುಂಡಿ ಸನ್ನಿಧಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಬೆಳಿಗ್ಗೆ 10 ಗಂಟೆ 10 ನಿಮಿಷಕ್ಕೆ ಅಷ್ಟರಿಂದ 10 ಗಂಟೆ 40 ನಿಮಿಷದ ಒಳಗಡೆ ಶುಭ ಲಗ್ನದಲ್ಲೇ ಉದ್ಘಾಟನೆ ಆಗುತ್ತೆ. ದಸರಾಕ್ಕೆ ಚಾಲನೆ ಕೊಡ್ತಾರೆ ಲೇಖಕಿ ಭಾನು ಮುಷ್ತಾಕ್. ಈಗಾಗಲೇ ಮೈಸೂರಿಗೆ ಭಾನು ಮುಷ್ತಾಕ್ ಅವರ ಆಗಮನ ಕೂಡ ಆಗಿದೆಯಂತೆ. ಉದ್ಘಾಟನೆಯ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರು ಕೂಡ ಉಪಸ್ಥಿತರಿರ್ತಾರೆ. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಉದ್ಘಾಟನೆ ಇವತ್ತು ಬೆಳಗ್ಗೆ 10 ಗಂಟೆ 10 ನಿಮಿಷದಿಂದ 10 ಗಂಟೆ 40 ನಿಮಿಷದ ಒಳಗಡೆ ಮುಕ್ತಾಯ ಆಗುತ್ತೆ. ಶುಭ ಲಗ್ನದಲ್ಲೇ ಈ ದಸರಾ ಉದ್ಘಾಟನೆಗೆ ಸಿದ್ಧತೆಗಳಾಗ್ತಾ ಇದೆ. ಲೇಖಕಿ ಭಾನು ಮುಷ್ತಾಕ್ ಅವರ ಕೈಯಿಂದ ದಸರಾ ಉದ್ಘಾಟನೆ ಈ ಬಾರಿ ಆಗ್ಲಿಕ್ಕಿದೆ. ದಸರಾ ಉದ್ಘಾಟನೆ ಆಗುವಾಗ ಸಹಜವಾಗಿ ನಾಡಿನ ಮುಖ್ಯಮಂತ್ರಿಗಳಿರ್ತಾರೆ, ಉಪಮುಖ್ಯಮಂತ್ರಿಗಳಿರ್ತಾರೆ, ಉಸ್ತುವಾರಿ ಸಚಿವರಿರ್ತಾರೆ, ಬಹುತೇಕ ಒಂದಷ್ಟು ಇಲಾಖೆಯ ಸಚಿವರು ಕೂಡ ಉಪಸ್ಥಿತರಿರ್ತಾರೆ. ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಆ ಮೂಲಕ ನಾಡಿನ ದೇವತೆ ಚಾಮುಂಡಿ ಸನ್ನಿಧಾನದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಆಗ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಸಹಜವಾಗಿ ದಸರಾ ಅಂದ ತಕ್ಷಣ ಇಡೀ ನಾಡಿನ ಚಿತ್ತ ಮೈಸೂರು ಕಡೆಗೆ ಇರುತ್ತೆ. ನಾಡ ಹಬ್ಬ ಮನೆಯ ಹಬ್ಬದ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ತಾರೆ. ಜಸ್ಟ್ ನಮ್ಮ ರಾಜ್ಯದ ಜನ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಪ್ರಮುಖವಾಗಿ ವಿದೇಶಿಗ ಜನ ಕೂಡ ಈ ದಸರಾ ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಮೈಸೂರಿಗೆ ಭೇಟಿ ಕೊಡ್ತಾರೆ. ಈ ಸಂದರ್ಭಗಳಲ್ಲಿ ಕಾರಣ ಅಷ್ಟು ಅದ್ಭುತವಾಗಿ ಮೈಸೂರನ್ನ ಸಿಂಗಾರ ಮಾಡಲಾಗಿರುತ್ತೆ. ಅರಮನೆ ಮೈದಾನವನ್ನ ಕೂಡ, ಆ ಅಂಗಳವನ್ನ ಕೂಡ ಸಿಂಗರಿಸಿರಲಾಗಿರುತ್ತೆ. ಹಾಗಾಗಿ ಆ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋದೇ ಅತಿ ದೊಡ್ಡ ಹಬ್ಬ ಜನರಿಗೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಸೊ ಕೆಲ ಕ್ಷಣಗಳಲ್ಲೇ ಅಧಿಕೃತವಾಗಿ ನಾಡ ಹಬ್ಬ ದಸರಾ ಉದ್ಘಾಟನೆ ಕೂಡ ಆಗುತ್ತೆ. ಅದಕ್ಕೆ ಬೇಕಾಗಿರುವ ಕೊನೆಯ ಹಂತದ ಸಿದ್ಧತೆಗಳು ಆಗ್ತಾ ಇರುವಂತಹ ದೃಶ್ಯಗಳನ್ನ ಈಗ ಗಮನಿಸ್ತಾ ಇರೋದು. ಏನೇ ವಿರೋಧಗಳಿದ್ರೂ ಕೂಡ ವಿರೋಧದ ಮಧ್ಯದಲ್ಲೇ ಕೋರ್ಟ್ ಕೂಡ ಅಸ್ತು ಅಂದ್ಬಿಡ್ತು. ಲೇಖಕಿ ಭಾನು ಮುಷ್ತಾಕ್ ಅವರಿಂದಲೇ ಉದ್ಘಾಟನೆ ಆಗಬೇಕು ಅಂತ. ಹಾಗಾಗಿ ಅವರ ಕೈಯಿಂದಲೇ ಇವತ್ತು ದಸರಾ ಉದ್ಘಾಟನೆ ಆಗಲಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಅರಮನೆಯ ಮುಂಭಾಗದಿಂದಲೇ ನನ್ನ ಸಹೋದ್ಯೋಗಿ ರಾಮ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಮ್, ನಮಗೆಲ್ಲ ಬಹಳ ಹಬ್ಬ, ಯಾಕಂದ್ರೆ ಮೈಸೂರಿಗೆ ಯಾರಾದ್ರೂ ಹೋಗ್ಬೇಕು, ಅಲ್ಲಿ ದೃಶ್ಯಗಳನ್ನ ನೋಡಬೇಕು, ಅಲ್ಲಿಂದ ವರದಿ ಮಾಡಬೇಕು ಅಂದ್ರೆ ಅದೇ ಅತಿ ದೊಡ್ಡ ಸೆಲೆಬ್ರೇಷನ್ ಆಗ್ಬಿಡುತ್ತೆ. ಹೆಂಗ್ ನೋಡ್ತಾ ಇದ್ದೀರಿ? ದಸರಾ ಉದ್ಘಾಟನೆಗೆ ಕೆಲ ಕ್ಷಣಗಳು ಮಾತ್ರ ಬಾಕಿ ಇದೆ. ಸಿದ್ಧತೆ ಭದ್ರತೆ ಯಾವ ರೀತಿ ಆಗಿದೆ ಅಂತ? ಎಸ್ ಶ್ರುತಿ, ಈಗ ನೀವು ಹೇಳ್ದ ಹಾಗೆ ದಸರಾ ನೋಡೋದೇ ಒಂದು ಚಂದ, ದಸರಾಗೆ ನಾವೆಲ್ಲ ಭಾಗಿಯಾಗದೇ ಒಂದು ಅಂದ. ಈ ನಿಟ್ಟಿನಲ್ಲಿ ನನಗೆ ಅವಕಾಶ ಸಿಕ್ಕಿರೋದು. ಹಾಗಾಗಿ ಗ್ಯಾರಂಟಿ ನ್ಯೂಸ್ ಒಂದು ವಿಸ್ತೃತವಾದಂತಹ ವರದಿಯನ್ನ ಕೊಡ್ತಾ ಇದೆ. ಮೈಸೂರಿನಲ್ಲಿ ದಸರಾ ಸಂಬಂಧ ಯಾವೆಲ್ಲ ರೀತಿಯಾಗಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ. ನಾನೀಗ ಸ್ವತಃ ಮೈಸೂರಿನ ಭವ್ಯವಾದಂತಹ ಅರಮನೆ ಮುಂಭಾಗನೇ ನಿಂತ್ಕೊಂಡಿದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಸರಾಗೆ ಉದ್ಘಾಟನೆ ಕೂಡ ಆಗುತ್ತೆ. ಉದ್ಘಾಟನೆ ಆಗೋದನ್ನೇ ಇಡೀ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ನಮ್ಮ ಈ ದಸರಾ ಹಬ್ಬ ಅಂತ ಅಂದ್ರೆ ನಮ್ಮ ನಾಡಿಗೆಲ್ಲ ಹಬ್ಬ, ಒಂದು ಖುಷಿಯಾದಂತಹ ಹಬ್ಬ. ಆ ನಿಟ್ಟಿನಲ್ಲಿ ರೈತರು, ಪುಟ್ಟ ಪುಟ್ಟ ಮಕ್ಕಳು ಪ್ರತಿಯೊಬ್ಬರು ಕೂಡ ಅದ್ದೂರಿಯಾಗಿನೇ ಈ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಅಂದ್ರೆ ಈ ಒಂದು ಅರಮನೆಯಲ್ಲಿ ಈಗ ಒಂದಿಷ್ಟು ಸಂಪ್ರದಾಯಬದ್ಧವಾಗಿ ಒಂದಿಷ್ಟು ವಿಧಿವಿಧಾನಗಳು ಕೂಡ ನಡೀತವೆ. ಬಹಳ ಪ್ರಮುಖವಾಗಿ ಇವತ್ತು ಬೆಳಗ್ಗೆಯಿಂದಲೇ ಒಂದಿಷ್ಟು ಕಾರ್ಯಕ್ರಮಗಳು ಜರುಗಿದಾವೆ. ಇವತ್ತು ನವರಾತ್ರಿಯ ಮೊದಲ ದಿನ ಅರಮನೆಯಲ್ಲಿ ಮೊದಲಿಗೆ ಎಣ್ಣೆ ಶಾಸ್ತ್ರ ಆಯಿತು, ಮಂಗಳ ಸ್ನಾನ ಆಯಿತು, ಸಿಂಹಾಸನಕ್ಕೆ ಸಿಂಹ ಜೋಡಣೆಯನ್ನ ಕೂಡ ಮಾಡಲಾಯಿತು. ಅಂದ್ರೆ ರತ್ನ ಖಚಿತ ಸಿಂಹಾಸನ ಏನಿದೆ ಆ ಸಿಂಹಾಸನಕ್ಕೆ ಸಿಂಹ ಜೋಡಣೆಯನ್ನ ಕೂಡ ಮಾಡಲಾಯಿತು. ಇನ್ನು ಚಾಮುಂಡಿ ತೊಟ್ಟಿಯಲ್ಲಿ ರಾಜವಂಶಸ್ಥ ಯದುವೀರ್ ಹಾಗೂ ವಾಣಿ ವಿಲಾಸ ಅರಮನೆಯಲ್ಲಿ ಅವರ ಪತ್ನಿ ತ್ರಿಷಿಕಾ ಕುಮಾರಿ ಅವರಿಗೆ ಕನಕಧಾರಣೆಯನ್ನ ಕೂಡ ಮಾಡ್ತಾರೆ.
ಸವಾರಿ ತೊಟ್ಟಿಗೆ ಪಟ್ಟದ ಆನೆ ಬರುತ್ತೆ, ಪಟ್ಟದ ಕುದುರೆ ಬರ್ತವೆ ಮತ್ತು ಹಸುಗಳು ಬರ್ತವೆ. ದರ್ಬಾರ್ ಹಾಲ್ನಲ್ಲಿ ನವಗ್ರಹ ಕಳಸ ಪೂಜೆ ಮತ್ತು ಸಿಂಹಾಸನಾರೋಹಣ ಕೂಡ ಆಗುತ್ತೆ. ಕನ್ನಡಿ ತೊಟ್ಟಿಗೆ ಚಾಮುಂಡೇಶ್ವರಿಯನ್ನ ತರೋದು ಕೂಡ ಈ ರೀತಿಯಾಗಿ ಮೊದಲಾದ ಒಂದಿಷ್ಟು ಧಾರ್ಮಿಕ ವಿಧಿವಿಧಾನಗಳು ಸಂಪ್ರದಾಯದಂತೆ ನಡೆಯುತ್ತೆ. ಆದ್ರೆ ಈಗಾಗಲೇ ಬೆಳಗ್ಗೆ ಎಣ್ಣೆ ಮಜ್ಜನ ಮುಗಿಸಿ ಬಂದಿರುವಂತ ಯದುವೀರವರಿಗೆ ಅವರ ಪತ್ನಿ ತ್ರಿಷಿಕಾ ಕುಮಾರಿ ಅವರು ಪಾದಪೂಜೆಯನ್ನ ಕೂಡ ನೆರವೇರಿಸಿದ್ರು. ಅದಾದ ನಂತರ ರಾಜವಂಶಸ್ಥರ ಸಂಪ್ರದಾಯದಂತೆ ದರ್ಬಾರ್ ಹಾಲ್ಗೆ ಯದುವೀರವರು ಬರ್ತಾರೆ. ರತ್ನ ಖಚಿತ ಸಿಂಹಾಸನಕ್ಕೆ ಮೊದಲಿಗೆ ಅವರು ಪೂಜೆಯನ್ನ ಸಲ್ಲಿಸ್ತಾರೆ. ಅದಾದ ನಂತರ ಅವರು ಸಿಂಹಾಸನವನ್ನ ಅಲಂಕರಿಸ್ತಾರೆ. ಸಿಂಹಾಸನವನ್ನ ಅಲಂಕರಿಸಿದ ಕೂಡಲೇ ರಾಜಾದಿ ರಾಜ ಅಂತ ಹೇಳಿ ಒಂದು ಘೋಷವಾಕ್ಯವೂ ಕೂಡ ಮೊಳಗುತ್ತೆ. ಅದಾದ ನಂತರ ಅವರ ಖಾಸಗಿ ದರ್ಬಾರ್ ಇವತ್ತಿನಿಂದ ಇನ್ನೇನು 9 ದಿನಗಳ ಕಾಲವೂ ಕೂಡ ಪ್ರತಿ ಸಂಜೆ ಇವತ್ತಿನಿಂದ 9 ದಿನಗಳ ಕಾಲ ಖಾಸಗಿ ದರ್ಬಾರ್ ನಡೆಯುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಆರಂಭ ಆಗುತ್ತೆ ನಮ್ಮ ಮೈಸೂರು ದಸರಾ, ನಮ್ಮ ನಾಡ ಹಬ್ಬ. ಇದರ ಜೊತೆಗೆ ನಮ್ಮ ಇಡೀ ಮೈಸೂರು ಲೈಟಿಂಗ್ಸ್ ನಿಂದ, ಹೂವಿನ ಹಾರಗಳಿಂದ ಕಂಗೊಳಿಸ್ತಾ ಇದೆ. ಮೈಸೂರಿಗೆ ಬೇರೆ ಬೇರೆ ಭಾಗಗಳಿಂದ ಜನ ಕೂಡ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇದರ ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೇಖಕಿ ಭಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಕೂಡ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ ಈ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ. ಶ್ರುತಿ, ಓಕೆ ರಾಮ್, ಪ್ರಮುಖವಾಗಿ ಯಾವೆಲ್ಲ ಸಚಿವರು ಬರಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಯಾಕಂದ್ರೆ DCM DK ಶಿವಕುಮಾರ್ ಅವರು ಉದ್ಘಾಟನೆ ಸಂದರ್ಭದಲ್ಲಿ ಇರ್ತಾರಾ ಅಥವಾ ದೆಹಲಿಗೆ ಹೋಗ್ತಾರಾ ಅಂತ ಒಂದು ಸುದ್ದಿಗಳು ಕೇಳ್ತಾ ಇದ್ವಪ್ಪ. ಹಾಗಾಗಿ ಯಾವ್ಯಾವ ಇಲಾಖೆ ಸಚಿವರು ಉಪಸ್ಥಿತರು ಇರಬಹುದು, ಅದ್ರ ಬಗ್ಗೆ ಏನಾದರೂ ಲಿಸ್ಟ್ ಇದೆಯಾರಾ? ಹೌದು ನಿಜ. ಈಗ DCM DK ಶಿವಕುಮಾರ್ ಅವರು ಬರದೇ ಇರಬಹುದು ಅಂತ, ಅಂದ್ರೆ ಬರದೇ ಇರುವಂತ ಚಾನ್ಸಸ್ ಬಹಳಷ್ಟು ದಟ್ಟವಾಗಿ ಕಾಣಿಸ್ತಾ ಇದೆ. ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗ್ಬಹುದು. ಆದ್ರೆ ಈಗಾಗಲೇ ನಮ್ಮ ಕಣ್ಣ ಮುಂದೆನೆ CM ಸಿದ್ದರಾಮಯ್ಯನವರು ಚಾಮುಂಡಿ ಬೆಟ್ಟಕ್ಕೂ ಹೋಗಿರೋದನ್ನ ನಾವು ನೋಡಿದ್ವಿ. ಅದಾದ ನಂತರ ಅಲ್ಲಿ ಅಫ್ಕೋರ್ಸ್ ಡಾಕ್ಟರ್ HC ಮಹದೇವಪ್ಪನವರು ಇದ್ದೇ ಇರ್ತಾರೆ. ಅದಾದ ನಂತರ ಬೇರೆ ಬೇರೆ ಸಚಿವರುಗಳು ಕೂಡ ಭಾಗಿಯಾಗಿರ್ತಾರೆ. ಆದ್ರೆ ಬಹಳಷ್ಟು ಕುತೂಹಲ ಕೆರಳಿಸಿರೋದು DCM DK ಶಿವಕುಮಾರ್ ಅವರ ವಿಚಾರ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾಡ ಹಬ್ಬ ದಸರಾ ಉದ್ಘಾಟನೆ ಕಾರ್ಯಕ್ರಮ. ಆದ್ರೆ CM ಸಿದ್ದರಾಮಯ್ಯನವರು ಎಲ್ಲಿ ಹೋಗ್ತಾರೋ ಅವರ ಹಿಂದೆ DCM DK ಶಿವಕುಮಾರ್ ಅವರು ಸಹಜವಾಗಿ ಕಾಣಿಸ್ಕೊಳ್ತಾನೆ ಇರ್ತಾರೆ ನಮಗೆಲ್ಲ. ಆದ್ರೆ ಇವತ್ತು DCM DK ಶಿವಕುಮಾರ್ ಅವರು ನಮ್ಮ ನಾಡ ಹಬ್ಬ ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇರೋದಿಲ್ಲ ಅನ್ನೋ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆಯಲ್ಲ, ಇದು ಬಹಳಷ್ಟು ಕುತೂಹಲಕಾರಿ ವಿಚಾರ. ಯಾಕೆ ಅಂತ ಅಂದ್ರೆ ರಾಜಕಾರಣದಲ್ಲಿ ಎಸ್ಪೆಷಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವಾರು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರನ್ನ ಬಿಟ್ಟು DCM DK ಶಿವಕುಮಾರ್ ಏನಾದ್ರೂ ದೆಹಲಿಗೆ ಹೊರಟು ನಿಂತಿದ್ದಾರಾ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಇದೆ. ಗೊತ್ತಿಲ್ಲ. ಒಂದಿಷ್ಟು ಜನ ಸಚಿವರಂತೂ ಈಗಾಗಲೇ ಆಗಮಿಸಿದ್ದಾರೆ. ಹಲವರು ಅಂದ್ರೆ ಈ ಭಾಗದ ಶಾಸಕರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ DCM DK ಶಿವಕುಮಾರ್ ಬರ್ತಾರೋ ಇಲ್ವೋ ಅನ್ನೋದು ಸ್ವಲ್ಪ ಕಾದಷ್ಟೇ ನೋಡಬೇಕು. ಶ್ರುತಿ, ಓಕೆ ರಾಮ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ನಾಡ ಹಬ್ಬ ಮೈಸೂರು ದಸರಾಗೆ ಆಗ್ತಾ ಇರುವಂತಹ ಸಿದ್ಧತೆಗಳು. ನಮ್ಮ ಸಹೋದ್ಯೋಗಿ ರಾಮು ಅಲ್ಲಿಂದಲೇ ನಿಂತ್ಕೊಂಡು ಅಲ್ಲಿ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ, ಭದ್ರತೆ ಯಾವ ರೀತಿ ಇದೆ, ಉದ್ಘಾಟನೆಗೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ಯಾರೆಲ್ಲ ಬರಬಹುದು ಅನ್ನೋದ್ರ ಬಗ್ಗೆ ಪ್ರತಿ ಕ್ಷಣದ ಮಾಹಿತಿನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮೈಸೂರಿನಿಂದಲೇ ಅಲ್ಲಿಂದಲೇ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಕೆಲಸ ಮಾಡ್ತಾ ಇದೆ. ಒಂದೇ ನಿಮಿಷ ಲೈವ್ ಅಲ್ಲಿ ಇದೀನಿ, 3 ನಿಮಿಷ ಆಯ್ತು ಅಷ್ಟೇ. ನೋಡೋಣ.